ನಮಸ್ಕಾರ, ನನ್ನ ಹೆಸರು ಚೈತ್ರ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ಶಬ್ದ. ಈ ಅವಧಿಯಲ್ಲಿ ಕಲಿಯುವ ಫಲಿತಾಂಶಗಳು, ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇ ಪ್ರಶ್ನೆ, ಒಬ್ಬ ಮನುಷ್ಯನ ಶ್ರವಣ ವ್ಯಾಪ್ತಿ 20 ಹರ್ಟ್ಸ್ನಿಂದ 20 ಕಿಲೋಹರ್ಟ್ಸ್. ಗಾಳಿಯಲ್ಲಿ ಈ ಎರಡು ಆವೃತ್ತಿಗಳಿಗನುಗುಣವಾಗಿ ಶಬ್ದ ತರಂಗಗಳ ತರಂಗ ದೂರಗಳೆಷ್ಟು? ಗಾಳಿಯಲ್ಲಿ ಶಬ್ದದ ಜವ 344 ಮೀಟರ್ ಪರ್ ಸೆಕೆಂಡ್. ಜವ ತರಂಗ ದೂರ ಪ್ಲಸ್ ಆವೃತ್ತಿ. ತರಂಗ ದೂರ ಪ್ಲಸ್ ಆವೃತ್ತಿ. ಲ್ಯಾಂಬ್ಡಾ ಯು. ಮನುಷ್ಯನ ಶ್ರವಣ ವ್ಯಾಪ್ತಿ 20 ಹರ್ಟ್ಸ್. ಲ್ಯಾಂಬ್ಡಾ ಭಾಗಿಸು ಯು 344 ಭಾಗಿಸು 20 17 2 ಮೀಟರ್. ಮನುಷ್ಯನ ಶ್ರವಣ ವ್ಯಾಪ್ತಿ 20,000 ಹರ್ಟ್ಸ್. ಲ್ಯಾಂಬ್ಡಾ ಯು ಭಾಗಿಸು ಯು 2 340 ಭಾಗಿಸು 20,000 0.01 72 ಮೀಟರ್. ಎರಡನೇ ಪ್ರಶ್ನೆ, ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್. ಇದು 1 ನಿಮಿಷದಲ್ಲಿ ಎಷ್ಟು ಬಾರಿ ಕಂಪಿಸುತ್ತದೆ? ಶಬ್ದದ ಆಕಾರದ ಆವೃತ್ತಿ ಆಂದೋಲನಗಳ ಸಂಖ್ಯೆ ಭಾಗಿಸು ತೆಗೆದುಕೊಂಡ ಒಟ್ಟು ಕಾಲ. ಆಂದೋಲನಗಳ ಸಂಖ್ಯೆ ಶಬ್ದದ ಆವೃತ್ತಿ ಪ್ಲಸ್ ತೆಗೆದುಕೊಂಡ ಒಟ್ಟು ಕಾಲ. ಶಬ್ದದ ಆಕಾರದ ಆವೃತ್ತಿ 100 ಪ್ಲಸ್ 2 ಮತ್ತು ತೆಗೆದುಕೊಂಡ ಒಟ್ಟು ಕಾಲ 1 ನಿಮಿಷ 60. ಆಂದೋಲನಗಳ ಕಂಪನಗಳ ಸಂಖ್ಯೆ 100 ಪ್ಲಸ್ 60 600. ಮೂರನೇ ಪ್ರಶ್ನೆ, 500 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಅದರ ಕೆಳಭಾಗದಲ್ಲಿ ಕೊಳದ ನೀರಿನಲ್ಲಿ ಹಾಕಿ ನೀರು ಚಿಮ್ಮುವ ಶಬ್ದ ಮೇಲ್ಭಾಗದ ತುದಿಯಲ್ಲಿ ಯಾವಾಗ ಕೇಳಿಸುತ್ತದೆ? ದತ್ತ 239 ಭಾಗಿಸು 0.015 22,600. ಯು 22,600. ಇದು ಶ್ರವಣ ಶಬ್ದವಲ್ಲ. ಐದನೇ ಪ್ರಶ್ನೆ, ಶಬ್ದ ಎಂದರೇನು? ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಶಕ್ತಿಯ ಒಂದು ರೂಪವೇ ಶಬ್ದ. ಶಬ್ದವು ಕಂಪನಗಳಿಂದ ಉತ್ಪತ್ತಿಯಾಗುತ್ತದೆ. ಆರನೇ ಪ್ರಶ್ನೆ, ಶಬ್ದದ ಆಕಾರದ ಹತ್ತಿರ ಗಾಳಿಯಲ್ಲಿ ಸಂಪೀಡನಗಳು ಮತ್ತು ವಿರಳನಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ಚಿತ್ರದ ಸಹಾಯದಿಂದ ವಿವರಿಸಿ. ಪ್ರಶ್ನೆ, ಕತ್ತಲ ಕೋಣೆಯೊಂದರಲ್ಲಿ ಗುಂಪಿನಲ್ಲಿ ನಿಮ್ಮ ಸ್ನೇಹಿತನ ಶಬ್ದವನ್ನು ಗುರುತಿಸಲು ಶಬ್ದದ ಯಾವ ಗುಣವು ನಿಮಗೆ ಸಹಾಯ ಮಾಡುತ್ತದೆ? ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದಗ್ರಹಿಕ ಗುಣಗಳನ್ನು ಪರಿಗಣಿಸುತ್ತಾರೆ. ಧನ್ಯವಾದಗಳು.